ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಂತಂದೇಳಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಆ್ಯಂಡ್ ಇವತ್ತು ಮಯು ಫಸ್ಟ್ ಡೇ ಸ್ಕೂಲ್ ಆಗಿರುತ್ತೆ ಆ್ಯಂಡ್ ಆ ದಿನದ್ದು ವ್ಲಾಗ್ ಆಗಿರುತ್ತೆ ಇದು. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಮಯುಗ್ ಸ್ಕೂಲಿಗೆ ಕಳಿಸ್ಬೇಕು ಅಂತಂದೇಳಿ ಅವನಿಗಿಂತ ಜಾಸ್ತಿ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು, ಒಂಥರ ಭಯ ಜಾಸ್ತಿ ಇತ್ತು. ಹೆಂಗೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅವನು ಅಂತಂದೇಳಿ. ಬಟ್ ಒಂದಂತೂ ಗೊತ್ತಿತ್ತು, ಅವನಂತೂ ಅಳೋದಿಲ್ಲ ಅಂತ ಗೊತ್ತಿತ್ತು. ನೆಕ್ಸ್ಟ್ ಡೇ ನೋಡೋಣ. ನೆಕ್ಸ್ಟ್ ಡೇ ಕಲಿಸಿದಾಗ, ಯಾಕಂದರೆ ಇವತ್ತು ನಾನು ಅವನ ಜೊತೆಗೆ ಹೋಗಬೇಕಾಗಿದೆ. ಇವತ್ತು ವೆಲ್ಕಮ್ ಡೇ ಆಗಿರೋದ್ರಿಂದ ಸೊ ವಿತ್ ಪೇರೆಂಟ್ಸ್ ಜೊತೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಕೂಡ ಅವನ ಜೊತೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಸೊ ಎಲ್ಲ ನೀರು ಕಾಯಿಸ್ಕೊಂಡು ಸ್ನಾನ ಮಾಡಲಿಕ್ಕೆ ಹಿಂದಿನ ದಿನವೇ ಅಮ್ಮಗೂ ನನಗೂ ಮಯುಗೂ ಎಲ್ರಿಗೂ ಫುಲ್ ಎಣ್ಣೆ ಮಸಾಜ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ರಾತ್ರಿ ಎಲ್ಲ ಫುಲ್ ಎಣ್ಣೆ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನೀರೆಲ್ಲ ಇಟ್ಟು ನಾನು ಸೀದಾ ಬಾಗಿಲು ಕಸನೆಲ್ಲ ಎಲ್ಲ ಮುಗಿಸ್ಕೊಂಡು ಮಯುನ ಎದ್ದೇಳಿಸಿ. ಸೊ ಮಯು ಒಂದು 6:30 6 o'clock ಹಂಗೆ ಎದ್ದಿದ್ದ. ಸೊ ಇಬ್ಬರು ಎದ್ದಿದ್ದ. ಅವನು ಎದ್ಬಿಟ್ರೆ ಅವಳಿಗೂ ಎದ್ದೇಳಿಸೇ ಬಿಡ್ತಾನೆ ಅವಳು ಎದ್ದೇಳೋವರೆಗೂ ಬಿಡೋದೇ ಇಲ್ಲ ಅವನಿಗೆ, ಯಾಕಂದರೆ ಬೋರ್ ಆಗ್ತಾ ಇರುತ್ತಲ್ಲ ಅದಕ್ಕೆ. ಸೊ ಅವಳನ್ನು ಎದ್ದೇಳಿಸಿ ಅವಳಿಗೆ ಏನಾದರೂ ಸ್ವಲ್ಪ ತಿನ್ಲಿಕ್ಕೆ ಬೇಕೇ ಬೇಕು. ಬೆಳಗ್ಗೆನೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೆ ಅವಳಿಗೆ, ಅದನ್ನು ತಿಂತಾಯಿದ್ಲು. ಸೊ ಬೆಳಗ್ಗೆ 1-2 ಕೊಟ್ಟಿರ್ತೀನಿ ಅಷ್ಟೇ, ಮತ್ತು ನಾನು ಬ್ರಷ್ ಮಾಡಿ ಆಗಿದ್ಮೇಲೆ ಕೊಡೋದು. ಸೊ ಅವನಿಗೆ ಫಸ್ಟ್ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಡೋಣ ಅಂತಂದೇಳಿ. ಆ್ಯಕ್ಚುಲಿ ನಾನು ಫಸ್ಟ್ ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡೆ. ಬಟ್ ಇವನನ್ನು ಸ್ನಾನ ಮಾಡಿಸ್ಬಿಡೋಣ, ಎಣ್ಣೆ ಹಚ್ಬಿಟ್ರೆ ಬೇಗ ಶೀತ ಆಗಿಬಿಡುತ್ತೆ ಅಂತಂದೇಳಿ. ಸೊ ಇವನಿಗೆ ಸ್ನಾನ ಮಾಡಿಸೋಣ ಅಂತಂದೇಳಿ ಸೊ ಮಾಡಿಸಿ ಎಲ್ಲ ರೆಡಿಯಾಗಿ ಹೊಸ ಡ್ರೆಸ್ ಹಾಕಿದ್ದೆ. ಸೊ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ. ಸೊ ಯೂನಿಫಾರ್ಮ್ ಕೊಟ್ಟಾದಮೇಲೆ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತಂದೇಳಿ. ಸೊ ಇವತ್ತು ಹೊಸ ಡ್ರೆಸ್ ಹಾಕಿದ್ದೀನಿ. ಸೊ ಹೇಗೆ ಕಾಣಿಸ್ತಿದ್ದೇನೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಆ್ಯಂಡ್ ಇನ್ನು ಮುಂದೆ ಕಮ್ಮಿಂಗ್ ವ್ಲಾಗ್ಸಲ್ಲೆಲ್ಲ ಹೇಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ನನ್ನ ಡೇ ಹೇಗಿರುತ್ತೆ, ನನ್ನ ವೆಯ್ಟ್ ಲಾಸ್ ಜರ್ನಿನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನಿವತ್ತು ಜೂನ್ 1 ಚಿಯಾ ಸೀಡ್ಸ್ನ ಕುಡಿಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಸೊ ಪ್ರಾಕ್ಟೀಸ್ ಅನ್ನೋದಕ್ಕಿಂತ ಮುಂಚೆಯಿಂದನೇ ನನಗೆ ರೂಢಿ ಇತ್ತು, ಬಟ್ ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಇವನಿಗೆ ಮೇಕಪ್ ಮಾಡಿಕೊಂಡು, ಅಂದರೆ ಮೇಕಪ್ ಅಂದರೆ ಸ್ವಲ್ಪ ಹಂಗೆ ಬೇಬಿ ಕ್ರೀಮ್ ಹಚ್ಚಿ ಸ್ವಲ್ಪ ಪೌಡರ್ ಹಚ್ಚಿ ಒಂದು ಚುಕ್ಕಿ ಇಟ್ಬಿಟ್ರೆ ಮುಗೀತು. ಅವನು ತುಂಬ ಕ್ಯೂಟಾಗಿ ಕಾಣಿಸ್ತಿರ್ತಾನೆ. ಸೊ ಅವನಿಗೆ ದೃಷ್ಟಿ ಆಗುತ್ತೆ. ಯಾರು ಕೂಡ ದೃಷ್ಟಿ ಬಿಡಬೇಡಿ ಪ್ಲೀಸ್, ಅವನಿಗೆ ಬೇಗ ದೃಷ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೆ ನೋ ನೆಜರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವನಿಗೆ ಈ ಥರ ಎಲ್ಲ ರೆಡಿ ಮಾಡಿ ಅವನಿಗೆ ಜೀನ್ಸ್ ಪ್ಯಾಂಟ್ ಹಾಕ್ಲಿಕ್ಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನು ಅವನೇ ಎಂಜಾಯ್ ಮಾಡ್ಕೊತ ಅದನ್ನೇ ತುಂಬ ಸರಿ. ಸೊ ನಾನು ಸ್ನಾನಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಇಬ್ಬರಿಗೂ ಸ್ನಾನ ಮಾಡಿಸ್ಬಿಡ್ತೀನಿ, ಒಬ್ಬರಿಗೆ ಮಾಡಿಸಲ್ಲ. ಸೊ ಅವಳನ್ನು ಸ್ನಾನ ಮಾಡಿಸಿ ಕುಂದಿರಿಸಿದ್ದೆ ರೆಡಿ ಮಾಡಿಸಿ. ಸೊ ಡ್ರೈ ಫ್ರೂಟ್ಸ್ ಹಾಕಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಡೇಟ್ಸ್ ಇವು 4 ಕೊಟ್ಟು ಕೂರಿಸಿದ್ದೆ. ತಿನ್ಕೋತಾ ಕುತ್ಕೊಳ್ಳಿ, ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ. ಪಾಪ ಅವರು ತಿನ್ನೋದು ಇದ್ಬಿಟ್ರೆ ಎಲ್ಲೂ ಅಲ್ಲಾಡೋದೇ ಇಲ್ಲ. ಸೊ ತಿನ್ಕೋತಾ ಕೂತಿದ್ರು. ನಾನು ಸ್ನಾನ ಮಾಡಿ ಬಂದಾದಮೇಲೂ ಕೂಡ ತಿಂತಾ ಕೂರ್ತಿದ್ರು. ಸೊ ಟಿ ವಿನಲ್ಲಿ ಶ್ಲೋಕ ಹಾಕಿದ್ನ ಅದನ್ನು ನೋಡ್ಕೋತಾ ಕೂತಿದ್ರು. ಸೊ ಇನ್ನೂ ನನ್ನ ಸ್ನಾನ ಆಯಿತು. ನಾನು ಕೂಡ ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ. ಸೊ ದೇವ್ರಿಗೆ ಪೂಜೆ ಮಾಡೋಣ, ದೀಪ ಹಚ್ಚೋಣ ಅಂತಂದೇಳಿ ಸೊ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಏನೋ ಒಂಥರ ಸ್ಪೆಷಲ್ ಡೇ ಅಂತ ಅನ್ನಿಸ್ತಾ ಇತ್ತು ನನಗೆ. ನನ್ನ ಮಗ ಸ್ಕೂಲಿಗೆ ಹೋಗೋ ಅಷ್ಟು ದೊಡ್ಡದಾಗಿದ್ದೇನೆ. ನಾನು ಕೂಡ ಒಂದು ಪೇರೆಂಟ್ ಅಂತ ಅನ್ಸ್ಕೊಳ್ಳೋಕ್ಕೆ ಎಷ್ಟು ಹೆಮ್ಮೆ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ. ಅದು ಬೇರೆ ಲೆವೆಲ್ ಆ ಥರ ಅನ್ಸ್ಕೊಳ್ಳೋದಕ್ಕೆ. ಸೊ ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ಮೊನ್ನೆ ನಾವು ಇನ್ನೂ ಸ್ಕೂಲಿಗೆ ಹೋಗಿದ್ವೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಇವಾಗ ನಾವು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಅಷ್ಟು ಈ ಟೈಮ್ ಬಂದಿದೆ ಅಂತ ಅಂದರೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನಿಸುತ್ತೆ, ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಕೆಲವರಿಗೆ ಆ ಥರ ಒಂದು ಪ್ಲೇಸ್ ಸಿಗೋದು ತುಂಬಾ ಕಷ್ಟ. ಒಂದು ಪೇರೆಂಟ್ಹುಡ್, ಒಂದು ಮದರ್ಹುಡ್ ಅನ್ನಿಸ್ಕೊಳ್ಳೋ ಅಂಥದ್ದು ತುಂಬ ಕಷ್ಟ ಆಗಿರುತ್ತೆ.
ಆಲ್ಮೋಸ್ಟ್ ಅದು ಈಸಿ ಅಲ್ಲ ಅಂತ ನನ್ನ ಪ್ರಕಾರ, ಅದು ಈಸಿ ಅಲ್ಲ. ಓಕೆನಾ. ಸೊ ಮಕ್ಕಳನ್ನ ಬೆಳೆಸೋದಾಗಿರಲಿ, ಮಕ್ಕಳನ್ನ ಏನು ಪಡ್ಕೊಳ್ಳೋದಾಗಿರಲಿ ತುಂಬ ಕಷ್ಟ ಆ್ಯಕ್ಚುಲಿ ನನ್ನ ಪ್ರಕಾರ ಹೇಳಬೇಕಂದ್ರೆ. ಸೊ ಅದು ನನಗೆ ಸಿಕ್ಕಿದೆ ದೇವರಲ್ಲಿ. ನಾನು ತುಂಬಾ ಗ್ರೇಟ್ಫುಲ್ ಆಗಿರ್ತೀನಿ ದೇವರಿಗೆ. ಸೊ ನಾನು ಏನೇನೆಲ್ಲ ಕೇಳ್ಕೊತೀನಿ ಅದು ಎಲ್ಲನೂ ನನಗೆ ಕೊಡ್ತಾನೆ ಬಂದಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿ ಅದಾಗಿದ್ಮೇಲೆ ನಾನು ಇವತ್ತು ಟಿಫನ್ ಏನೂ ಮಾಡಿದ್ದಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಇಡ್ಲಿ ತೊಗೊಂಬನ್ನಿರಿ ಅಂತಂದೇಳಿ. ಸೊ ನಮ್ಮ ಮನೆಯವರು ರಾತ್ರಿ ನೈಟ್ ಎಷ್ಟು ಒಂದು 3 ಗಂಟೆ ಬೆಳಗಿನ ಜಾವೇನೋ ಬಂದಿದ್ದರು. ಸೊ ಎಲ್ಲಿ ಬಾಗಲಕೋಟೆ ಅಲ್ಲ, ಬೀದರ ಎಲ್ಲಿಗೋ ಹೋಗಿದ್ರಪ್ಪ ಅವರು, ನನಗೆ ನೆನಪಿಲ್ಲ. ನಾನು 1-2 ದಿವಸ ಮಾತ್ಬಿಟ್ಟಿದ್ದೆ ಅವ್ರ ಜೊತೆ. ಸೊ ಬಂದಿದ್ದ ತಕ್ಷಣ ಹಗ್ ಮಾಡಿ ಸರಿ ಹೋಗಿತ್ತು. ಬಂದಿದ್ದ ಮೇಲೆ ಮಾತಾಡ್ಸಿದ್ದು, 1-2 ದಿವಸ ಮಾತಾಡ್ಸಿದ್ದಿಲ್ಲ, ನಾನು ಸಿಟ್ಟಾಗಿದ್ದೆ. ಸೊ ಅವರು ಲೇಟಾಗಿ ಬಂದಿದ್ದಕ್ಕೆ ಸ್ವಲ್ಪ ಅವರು ಲೇಟಾಗಿದ್ದು. ಸೊ ಹಂಗೆ ತಿಂಡಿನ ತೊಗೊಂಡು ಬಂದು ಕೊಟ್ಟರು. ಅವ್ರು ತಿಂಡಿ ತರಕ್ಕೆ ಹೋದಾಗ ಇವರಿಬ್ಬರಿಗೂ ನಾನು ಪೂಜೆ ಮಾಡಿಸೋಣ ಅಂತಂದೇಳಿ ಸೊ ಪೂಜೆ ಮಾಡಿಸ್ತಾ ಇದ್ದೆ. ಸೊ ನಮ್ಮ ಮಯು ಅಂತೂ ಗಂಟೆ ಏನು ಸಕ್ಕತ್ತಾಗಿ ಬೆಳಗ್ತಾನೆ ಗೊತ್ತಾ ಫ್ರೆಂಡ್ಸು, ಸಕ್ಕತ್ತಾಗಿ ಬಾರಿಸ್ತಾನೆ ಗಂಟೆನ. ನಾನೇ ಶಾಕ್ ಆಗಿಬಿಟ್ಟಿದ್ದೆ, ಅಷ್ಟು ಚೆನ್ನಾಗಿ ಬಾರಿಸ್ತಾನೆ. ಅಂದರೆ ಅವರ ತಾತ ಅಜ್ಜಿ ಅವರೆಲ್ಲ ಹೇಳ್ಕೊಡೋದಂದರೆ ಅಲ್ಲಿ ನಮ್ಮ ಪಪ್ಪ ಅವ್ರ ಮನೇಲೆಲ್ಲ ಡೈಲಿ ಪೂಜೆ ಇರುತ್ತಲ್ಲ. ಸೊ ಅವನಿಗೆ ಬಾರಿಸಿ ರೂಢಿಯಾಗಿದೆ. ಸೊ ಇವಾಗಲೂ ಚೆನ್ನಾಗಿ ಬಾರಿಸ್ತಾನೆ ಅವನು. ಆ್ಯಂಡ್ ಅವನಿಗೆ ಸ್ವಲ್ಪ ಶ್ಲೋಕ ಎಲ್ಲ ಹೇಳಿಸಿ ನಮಸ್ಕಾರ ಮಾಡಿಸಿ ಬೇಡ್ಕೊ, ನಿನಗೇನು ಬೇಕೋ ಅದನ್ನು ಬೇಡ್ಕೊ ಅಂತ ಅಂದೆ. ಅವನು ಸ್ಮೈಲ್ ಮಾಡ್ತಾ ಇದ್ದ ನನ್ನ ಮುಖ ನೋಡಿ. ಅಯ್ಯೋ ಅಪ್ಪಾಜಿ ಈ ಥರ ಅಲ್ಲ, ಬೇಡ್ಕೋಬೇಕು, ದೇವ್ರ ಹತ್ರ ಕೇಳ್ಕೊಬೇಕು, ಇನ್ಯಾರ ಹತ್ರನೂ ಕೇಳ್ಕೊಳಕ್ಕಾಗಲ್ಲ. ನಮಗೇನಾದರೂ ಬೇಕು ಅಂತಂದರೆ ದೇವ್ರ ಹತ್ರ ಅಷ್ಟೇ ಕೇಳ್ಕೊಳಕ್ಕಾಗೋದು, ದೇವರೇ ನಮಗೆಲ್ಲ ಕೊಡೋದು ಅಂತಂದೇಳಿ ನಾನು ಅವನಿಗೆ ಹೇಳ್ತಾ ಇದ್ದೆ. ಹ್ಞೂ ಅಮ್ಮ ಏನಂತ ಬೇಡ್ಕೋಬೇಕು ಅಂತ ಕೇಳ್ದೆ. ಸೊ ನಾನು ಹೇಳ್ಕೊಡ್ತಾ ಇದ್ದೆ, ವಿದ್ಯಾ ಬುದ್ಧಿ ಕೊಡಪ್ಪ ಹಂಗೆ ಹಿಂಗೆ ಅಂತಂದೇಳಿ ನಾನೆಲ್ಲ ಹೇಳ್ಕೊಟ್ಟಿದ್ದಂಗೆ ಅವನು ಹೇಳ್ತಾ. ಸೊ ಶ್ಲೋಕ ಹೇಳ್ಕೊಡ್ತೀನಿ. ಶ್ಲೋಕ ಒಂದು 2 ಗಣೇಶನ ಶ್ಲೋಕ, ಮತ್ತು ಯಾವುದು ಸರಸ್ವತಿ ಶ್ಲೋಕ, ಮತ್ತು ಇನ್ನೊಂದು ಯಾವುದು ರಾಯರ ಶ್ಲೋಕ, 3 ಹೇಳಿಕೊಟ್ಟೆ. ಸೊ 3 ಹೇಳಿ ನಮಸ್ಕಾರ ಮಾಡಿ ಎದ್ದ. ಸೊ ಏನೋ ಒಂಥರ ಅವನು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದ್ದ. ಇವತ್ತು ಬೆಳಗ್ಗೆಯಿಂದನೂ ಅವನಿಗೆ ಸ್ಕೂಲಿಗೆ ಹೋಗಬೇಕು ಅಂತ ಅಂದಾಗೆಲ್ಲನೂ ಅವ್ನು ತುಂಬ ಆ್ಯಕ್ಟಿವ್ ಆಗಿ ಫೀಲ್ ಮಾಡ್ತಾಯಿದ್ದ, ತುಂಬಾ ಎಂಜಾಯ್ ಮಾಡ್ಕೊತಾ ಇದ್ದ. ಸೊ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ. ಬಟ್ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಅವನೊಬ್ಬನೇ ಇರ್ತಾನೆ. ನೋಡೋಣ ಫ್ರೆಂಡ್ಸ್ ಹೆಂಗೆ ಮಾಡ್ತಾನೆ ಏನು ಅಂತ. ಅದನ್ನು ವಿಡಿಯೋಸ್ ನಾನು ಹಾಕ್ತೀನಿ, ಇನ್ಸ್ಟಾದಲ್ಲಾದರೂ ಯೂಟ್ಯೂಬಲ್ಲಾದರೂ ಹಾಕ್ತೀನಿ ನಾನು. ಸೊ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅವನು ಹೆಂಗೆ ಫೀಲ್ ಮಾಡ್ತಾನೆ. ಅಲ್ಲಿ ಎಲ್ಲ ಮಕ್ಕಳು ಅಳ್ತಾ ಇರ್ತಾರಲ್ವ. ಸೊ ಅದಕ್ಕೆ ಇವನು ಅಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಡೇ 1-2 ಅವರ್ಸ್ ಇರುತ್ತೆ, ಮತ್ತು ಅದ್ರ ನೆಕ್ಸ್ಟ್ ಡೇ 3 ಅವರ್ಸ್, ಮತ್ತು ಅದ್ರ ನೆಕ್ಸ್ಟ್ ಡೇ 4 ಅವರ್ಸ್, ಮತ್ತು ಟಿಲ್ 9:30 to 2 o'clock ಆಗಿರುತ್ತೆ. ಆ್ಯಂಡ್ ಇನ್ನು ಎಲ್ಲರೂ ಕೇಳ್ತಾ ಇದ್ರಲ್ಲ ಯಾವ ಸ್ಕೂಲ್ಗೆ ಹಾಕಿದ್ದೀರಿ ಏನು ಎತ್ತ ಅಂತಂದೇಳಿ. ಸೊ ಎಸ್ ನಾನು ಹೇಳ್ತೀನಿ, ಏನೋ ಸ್ಕೂಲಲ್ಲಿ ಹೋಗಿದ್ದಾಗೆ ನಾನು ವೀಡಿಯೋಸ್ ಮಾಡಿದ್ದೀನಿ. ಸೊ ಅವಾಗ ಹೇಳ್ತೀನಿ. ಎಸ್ ನಾನಿವಾಗ ಈ ಥರ ಒಂದು ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದೆ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಖುಷಿ ಆಗ್ತಾಯಿತ್ತು. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಡ್ರೆಸ್. ಯಾಕೆ ಅಂತಂದರೆ ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು ಆ್ಯನಿವರ್ಸರಿ ದಿನ. ಯಾವಾಗ ಮೊನ್ನೆ ಹೋಯ್ತಲ್ಲ ಮಾರ್ಚ್ಗೆ, ಅವಾಗ ಆ್ಯನಿವರ್ಸರಿ ದಿನ ನನಗೆ ಡ್ರೆಸ್ ಇದನ್ನೇ ಕೊಡಿಸಿದ್ದು. ತುಂಬಾ ಇಷ್ಟ. ಈ ಥರದ್ದು ಸುಮಾರು ಜನ ಕೇಳಿದ್ದಾರೆ ಎಲ್ಲಿ ತೊಗೊಂಡಿದ್ದೀರಾ ಏನು ಅಂತಂದೇಳಿ. ಆನ್ಲೈನ್ ಅಂತೂ ಅಲ್ಲ, ಆಫ್ಲೈನಲ್ಲೇ ತೊಗೊಂಡಿದ್ದು. ಸೊ ಆಫ್ಲೈನಲ್ಲಿ ತೊಗೊಂಡಿದ್ದು. ನಮ್ಮ ಒಂದು ನೇಬರ್ಸು ಕೂಡ ಇದೇ ಥರನೇ ಡ್ರೆಸ್ನ ತೊಗೊಂಡಿದ್ದಾರೆ. ಹ್ಯಾಪಿ ಫಾರ್ ದಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದಕ್ಕಿಂತ ಅದಾಗಿದ ಮೇಲೆ ನಾನು ತಿಂಡಿ ಎಲ್ಲ ತಿಂದು ಹುಡುಗರಿಗೆ ತಿಂಡಿ ತಿನ್ನಿಸಿ ಮತ್ತು ಚಿಯಾ ಸೀಡ್ಸ್ ಕುಡಿದು ನೆನೆ ಇಟ್ಟಿದ್ನಲ್ಲ ಬೆಳಗ್ಗೆ. ಸೊ ಬಿಸಿನೀರಲ್ಲಿ ಬೆಳಗ್ಗೆನೇ ನೆನೆ ಹಾಕಿರ್ತೀನಿ. ಆಮೇಲೆ ಸ್ನಾನ ಎಲ್ಲ ಆಗಿದ್ಮೇಲೆ ನಾನು ತೊಗೊಳ್ಳೋದು ಅದನ್ನು. ಸೊ ಅದನ್ನು ತೊಗೊಂಡು ಸೀದಾ ಸರಸ್ವತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಶಾರದಾಂಬ ದೇವಸ್ಥಾನ ಇಲ್ಲೇ ಇದೆ ನಮ್ಮ ಮನೆ ಹತ್ರನೇ. ಸೊ ಅಲ್ಲಿ ಹೋಗಿ ಸ್ವಲ್ಪ ಅರ್ಚನೆ ಮಾಡಿಸಿ, ಮತ್ತು ಅಲ್ಲಿ ನಮ್ಮ ಮನೆ ಹತ್ರ ಇರುವಂಥ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನಮಸ್ಕಾರ ಮಾಡಿ ಸೊ ಸೀದಾ ನಾವು ಸ್ಕೂಲಿಗೆ ಬಂದಿದ್ದಾಯಿತು. ಸೊ ಸ್ಕೂಲಿಗೆ ಬಂದಿದ್ದಾಗೆ ಆರತಿ ಎಲ್ಲ ಮಾಡಿ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಇದೇ ಸ್ಕೂಲ ಇದು ಲಿಟ್ಲ್ ಚಾಂಪ್ಸ್ ಗುರುಕುಲಮ್ ಅಂತಂದು ಹೇಳಿ. ಸೊ ಗುರುಕುಲಮ್ ಅಂತಂದರೆ ಗುರುಕುಲ ಸ್ಕೂಲಲ್ಲ, ಲಿಟಲ್ ಚಾಂಪ್ಸಲ್ಲಿ ಗುರುಕುಲಮ್ ಮೆಥಡಲ್ಲಿ ಅವರು ಟೀಚ್ ಮಾಡೋದು, ಅಥವಾ ಅವ್ರ ಮೆಥಡೆಲ್ಲ ಗುರುಕುಲಮ್ ಸ್ಟೈಲಲ್ಲೇ ಇರುತ್ತೆ. ಸೊ
ನನಗೆ ಅದು ಇಷ್ಟ ಆಗಿದೆ. ಯಾಕೆಂತಂದರೆ ಮಕ್ಕಳಿಗೆ ಮನೇಲೇ ಎಲ್ಲ ಹೇಳ್ಕೊಟ್ಟಿರ್ತೀವಿ ನಾವು, ಹೌದಾ? ಸೊ ಬಟ್ ಸ್ಕೂಲಲ್ಲಿ ಹೋದಾಗ ಡಿಸಿಪ್ಲಿನ್ ಅನ್ನೋದು ಕಲಿತಾರೆ. ಸೊ ಅದು ಆ್ಯಕ್ಚುಲಿ ಇಂಪಾರ್ಟೆಂಟು. ಸೊ ಈ ಒಂದು ಸ್ಕೂಲ್ಗೆ ನಾವು ಅಡ್ಮಿಷನ್ ಮಾಡಿಸಿದ್ದು. ಸೊ ಇದ್ರದ್ದು ಫೀಸ್ ಎಷ್ಟು ಏನು ಅಂತಂದೇಳಿ ಹೇಳ್ತೀನಿ. ಸೊ ಇಲ್ಲಿ ಫೀಸ್ ಬಂದು 36.5 ಇದೆ, 36,500 ಇದೆ. ಇಷ್ಟು ನರ್ಸರಿಗೇ ಆ್ಯಕ್ಚುಲಿ ನಾವು ನರ್ಸರಿಗೆ ಅಡ್ಮಿಷನ್ ಮಾಡಿದ್ದು. ನರ್ಸರಿಗೇ ಇಷ್ಟೊಂದು ಅಮೌಂಟ್ ಕೊಟ್ಟು ಸ್ಕೂಲಿಗೆ ಓದಿಸೋದೇನು, ಅಂಗನವಾಡಿಗೆ ಕಳಿಸ್ಬೋದಿತ್ತಲ್ವ, ಅಥವಾ ಕಡಿಮೆ ಫೀಸ್ ಇರೋ ಸ್ಕೂಲಿಗೆ ಕಳಿಸ್ಬೋದಿತ್ತಲ್ವ ಅಂತ ಸುಮಾರು ಜನ ಹೇಳಿದ್ದಾರೆ. ಬಟ್ ನಾವು ಫೀಸ್ ಮುಖ ನೋಡೋಂಗಿಲ್ಲ, ಯಾಕಂದರೆ ಮಕ್ಕಳು ಭವಿಷ್ಯ ಮುಖ್ಯ. ನಾವು ಯಾವ ಥರ ಸೆಲೆಕ್ಟ್ ಮಾಡ್ತೀವೋ ಸೊ ಮುಂದೆ ಫ್ಯೂಚರಲ್ಲೂ ಕೂಡ ಅದೇ ಥರನೇ ಇರ್ತಾರೆ. ನಾವು ಬೇಸಿಕ್ ಫಸ್ಟು ಚೆನ್ನಾಗಿ ಕೊಡಬೇಕಲ್ವ. ಸೊ ಅದೆಲ್ಲನೂ ನಾನು ಯೋಚನೆ ಮಾಡಿ ಇದು ಒಂದು ಸ್ಕೂಲ್ ಬೆಸ್ಟ್ ಅಂತಲೇ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಈ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ವಿ. ಸೊ ಡಿಸಿಪ್ಲಿನ್ ಮತ್ತು ಸಂಸ್ಕಾರ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಮಕ್ಕಳಿಗೆ. ಸೊ ನಾವು ಅದನ್ನು ಮನೇಲಿ ಹೇಳ್ಕೊಟ್ರೆ ತಿಳ್ಕೊತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಕೂಲಲ್ಲಿ ಹೇಳಿದರೆ ತುಂಬ ಚೆನ್ನಾಗಿ ಕಲಿತಾರೆ. ಸೊ ಅದಕ್ಕೆ ಮಕ್ಕಳು ಭವಿಷ್ಯ ನಮ್ಮ ಕೈಲಿರುತ್ತಲ್ವ. ಸೊ ಬೇಸಿಕ್ಸ್ ಎಲ್ಲ ನಾವು ಚೆನ್ನಾಗಿ ಹೇಳ್ಕೊಡೋ ಅಂಥ ಸ್ಕೂಲ್ಗೆ ಸೇರಿಸಿದ್ರೆ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿ ಮತ್ತು ನಾನು ಏನೇನೆಲ್ಲ ತಿಂತೀನಿ ಆ್ಯಂಡ್ ಲಂಚ್ ಬಾಕ್ಸ್ ಪ್ರಿಪೇರ್ ಏನೇನೆಲ್ಲ ಮಾಡ್ತೀನಿ ಅಂತಂದು ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ